ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಆನಿ ಬಾಬು ರೆಡಿನಾ? ಆನಿ ಈ ಕಡೆ ನೋಡು ಒಂಚೂರು. ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ ಹೇಳು. ಆಕ್ಚುಲಿ ನಮಗೆ ಬೆಳಿಗ್ಗೆ ಬೇಗನೆ ಹೊರಡ್ಬೇಕಿತ್ತು. 9 ಗಂಟೆ ಆಗ್ತಾ ಇದೆ, ಇವಾಗ ಹೊರಡ್ತಾ ಇದ್ದೀವಿ. ಯಾವುದು? ಅದು ಬೇಡ. ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಇಲ್ಲಿ ಬ್ರೇಕ್ ತಗೊಳಕ್ಕೆ ನಾವು ನಿಂತಿದ್ವಿ. ಮಟ್ಕಾ ಸೋಡಾ ಅಂತ ಸಿಗುತ್ತೆ ಈ ಕಡೆ ಎಲ್ಲ. ನಾನು ಫಸ್ಟ್ ಟೈಮೇ ನೋಡ್ತಿರೋದು. ತುಂಬ ಚೆನ್ನಾಗಿರುತ್ತೆ. ಮಟ್ಕಾದಲ್ಲಿ ಏನೋ ಮಸಾಲೆ ಎಲ್ಲ ಹಾಕ್ಕೊಡ್ತಾರೆ. ಸೊ ನಾವು ಇಲ್ಲಿ ಊಟಕ್ಕೆ ಅಂತ ನಿಂತಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಏನೆಲ್ಲ ಇದೆ, ಏನೇನು ಪಲ್ಯ ಇದೆ ಹೆಸರು ಗೊತ್ತಿಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ನಾವು ಡಿಂಕಾಗೆ ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸೊ ಇದು ಒಂದು ಹಳ್ಳಿ ಇದೆ. ಸೊ ತುಂಬ ದಿನ ಆದಮೇಲೆ ಹಳ್ಳಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಪೀಸ್ಫುಲ್ ಇದೆ, ಕಾಮ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಆನಿ ಎಲ್ಲಿ ಬಂದಿದೆ ಆನಿ ಮರಿ? ಹಾಯ್. ಇದು ಫೋನ್ ಅಲ್ಲ, ಇದು ಕ್ಯಾಮ್ರಾ. ಅಲ್ಲಿ ನೋಡಲ್ಲಿ ಯಾರದು? ಮನಸ್ವಿನಿ. ಆಮೇಲೆ ಎಲ್ಲೋಗ್ತಾ ಇದ್ದೀವಿ ಹೇಳು? ಮೈಸೂರು. ಮಂಚೂರಿಯನ್ ಹೆಂಗಿದೆ? ಚೆನ್ನಾಗಿದೆ. ಬೆಳಗ್ಗೆ ಎದ್ಬಿಟ್ಟು ಬಿಸಿಲು ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಚಳಿ ಇದೆ, ತುಂಬ ಎಳೆ ಬಿಸಿಲಿದೆ. ಆ ಬಿಸಿಲು ಏನೂ ವರ್ಕೌಟ್ ಆಗ್ತಿಲ್ಲ ಈ ಚಳಿಗೆ. ತುಂಬ ದಿನ ಆದಮೇಲೆ ಈ ಥರ ಚಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಮಣಿಪಾಲಲ್ಲಿ ಚಳಿ ಅನ್ನೋದೇ ಇರಲ್ಲ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಹೌದು, ಫುಲ್ಲು AC ಹಾಕ್ದಂಗಿದೆ ಎಲ್ಲ ಕಡೆ. ಮನೆ ಒಳಗಡೆ ಕುತ್ಕೊಂಡ್ರೆ ಅಷ್ಟು ಚಳಿ ಅನಿಸಲ್ಲ, ಬಟ್ ಹೊರಗಡೆ ಬಂದರೆ ತುಂಬ ಚಳಿ ಅನಿಸುತ್ತೆ. ಒಂಥರ ಮಜಾ ಬರ್ತಿದೆ. ಅಪ್ಪ ಏನು ಸ್ಪೆಷಲ್ ಇವತ್ತು ನೋಡು? ವಾಟ್ ಇಸ್ ದಟ್ ಸ್ಪೆಷಲ್? ದೋಸೆ ಹೇಳಪ್ಪ. ದೋಸೆ.
ನೈಸ್ ಅಮ್ಮ. ಅಲ್ಲ ಅಪ್ಪ ತಿಂದು ತೋರ್ಸು, ಹೆಂಗ್ ತಿಂತೀಯ ತೋರ್ಸು, ಹೆಂಗ್ ತಿಂತಿ ತೋರ್ಸು. ತೋರ್ಸು ತೋರ್ಸು ತೋರ್ಸು. ಸೂಪರ್ ಆಗಿದೆ. ನಮಸ್ತೆ ಮಾಡಿದ್ರು. ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ಅಲ್ಲಿಗ ಅದೆಲ್ಲ ಇಲ್ಲ. ಏನ್ ಬೇಕು? ನಾವು ಇವತ್ತು ಬಲ್ಮುರಿ ಗಣೇಶ ದೇವಸ್ಥಾನ ಇದೆ ಮೈಸೂರಲ್ಲಿ, ಅಲ್ಲಿಗೆ ಬಂದಿದ್ವಿ. ಅದೇ ಬಲ್ಮುರಿ ಗಣಪತಿ ಅಂತಂದ್ರೆ ಗಣಪತಿದು ಸೊಂಡ್ಲು ಬಲ್ಗಡೆಗೆ ಇದ್ರೆ ಅದನ್ನ ಬಲ್ಮುರಿ ಗಣಪತಿ ಅಂತ ಹೇಳ್ತಾರೆ. ಗಣಪತಿ ಮೋಕ್ಷ ಕೊಡ ಗಣಪತಿ. ಎಡಗಡೆ ಇರೋದನ್ನ ಎಡಮುರಿ ಗಣಪತಿ ಅಂತಾರೆ. ಅದು ಮನೇಲೆಲ್ಲ ಇಟ್ಟು ಪೂಜೆ ಮಾಡೋದು ಎಡಮುರಿ ಗಣಪತಿ. ಬಲ್ಮುರಿ ಗಣಪತಿನ ಮನೇಲಿ ಪೂಜೆ ಮಾಡಲ್ಲ, ಯಾಕೆಂದ್ರೆ ಅವರು ಲೌಕಿಕ ಸುಖ ಅಲ್ಲ, ಆಧ್ಯಾತ್ಮಿಕ ಕಡೆಗೆ ಕಳಿಸೋದು ಅಂತ ದೇವರು. ಎಷ್ಟು ಏನು ಬೇಕು ಕೊಡುತ್ತೀಯಾ? ಅಲ್ಲ ಹತ್ರ ಮಾತ್ರ. ಓಕೆನಾ? ಆಯಿತು. ಏನು ಮಾಡ್ತಾ ಇದ್ದೀವಿ ಮ್ಯಾಮ್? ಮಗಳನ್ನ ಮಲಗಿಸ್ತಾ ಮಲಗಿದ್ನ ಇಲ್ವಾ? ಮಲಗಿದಾನೆ, ಬಟ್ ಬಿಡ್ತಾ ಇಲ್ಲ ಅವನು. ಅಮ್ಮಡಪ್ಪ ನೋಡಲ್ಲ, ಅಕ್ಕ ತಿನ್ಕೊಂಡ್ಬಿಡ್ತಾಳೆ. ಅಕ್ಕ ತಿನ್ಕೋತಾಳೆ. ಅಕ್ಕನ ಎಲ್ಲಿ ಅಕ್ಕ? ರೂಬಿ ಹಾಕ್ತೀಯ ಬಿಸ್ಕಿಟು? ಬಿಸ್ಕಿಟ್ ಹಾಕ್ತೀಯ ರೂಬಿಗೆ? ಅಜ್ಮಲ ಏನಕ್ಕೆ ತಿಂತಾರೆ ಚಿನ್ನ? ಅಜ್ಮಲ ಹೊಟ್ಟೆ ಕೆಟ್ಟರೆ ಅಜೀರ್ಣ ಆಗಕ್ಕೆ. ಜೀರ್ಣ ಜೀರ್ಣ ಅಜೀರ್ಣ ಆಗಲ್ಲ. ಚೆನ್ನಾಗಿ ಅನಿಸುತ್ತೆ. ಬೆಚ್ಚಗೆ ಬೆಚ್ಚಗೆ ವಾವ್, ಬೆಚ್ಚಗಾಯ್ತೈತೆ. ಸೊ ಫೈನಲಿ ನನ್ನ ಹಸ್ಬೆಂಡು ವಿಶ್ ಕಂಪ್ಲೀಟ್ ಆಗ್ತಾ ಇದೆ. ಅವ್ರಿಗೆ ಬಾನ್ ಫೈರ್ ಮಾಡೋಕ್ಕಿತ್ತು, ಎಷ್ಟು ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ, ಇವಾಗ ಆಗಿದೆ. ಸೊ ನಾವೆಲ್ಲರೂ ಬಾನ್ ಫೈರ್ ಹಾಕ್ಕೊಂಡು ಚಳಿಯಲ್ಲಿ ಮಜಾ ತಗೊತಾ ಇದ್ದೀವಿ. ಬಲ್ಲ ನಿನಗೆ ಬಾನ್ ಫೈರ್ ಮಜಾ ತಗೋಬಾ. ನಾನು ಮಜಾ ತಗೊತಾ ಇದ್ದೀನಿ. ನೀನು ಮುಗಿ ಫೋಟೋ ತೆಗಿದ್ದೀನಿ, ನಾನು ತೆಗಿತೀನಿ. ಬಾ ನೀನು ಕೂತ್ಕೋ, ನಿನ್ನ ಮಗನ ಇಟ್ಕೊಂಡು. ಹಲೋ ಹಲೋ, ಚೆನ್ನಾಗಿದೆ ಪಾರ್ಲೆಜಿ ಫೋನ್. ಪಾರ್ಲೆಜಿ ಫೋನ್. ಬಾಯ್ ಬಾಯ್. ನಾವು ಇವಾಗ ಡಿಂಕಾ ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಡಿಂಕಾ ಅಲ್ಲಿ 2 ದಿನ ಇದ್ದು ಫುಲ್ ಎಂಜಾಯ್ ಮಾಡಿ ಬಾನ್ ಫೈರ್ ನನ್ನ ಹಸ್ಬೆಂಡ್ದು ವಿಶ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಪ್ರಯಾಣ ಬೆಂಗಳೂರು ಕಡೆ. ಇವತ್ತು ಕ್ರಿಸ್ಮಸ್, ಅದಕ್ಕೆ ನನ್ನ ಮಗ ಫುಲ್ ಕ್ರಿಸ್ಮಸ್ ಟ್ರೀ ಥರ ಕಾಣ್ತಾ ಇದ್ದಾನೆ. ಏನಂತ ಇದೆ
ಚನ್ನಪಟ್ಟಣ ಬಂದಿದ್ದೀವಿ, ಬ್ರೇಕ್ ತೊಗೊಳ್ಳೋಣ ಅಂತ ನಿಂತಿದ್ವಿ. ದಾರಿಯಲ್ಲಿ ಇದು ವುಡನ್ ಟಾಯ್ಸ್ ಎಲ್ಲ ಚನ್ನಪಟ್ಟಣದ್ದು ಫೇಮಸ್ ಅಲ್ವಾ, ಸೊ ಅದು ನೋಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಏನು ತೊಗೊಳ್ಳೋಣ, ಒಂದು ಚೇರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದು ಚೇರ್ ನೋಡಿದ್ವಿ ಈ ಶಾಪಲ್ಲಿ, ಚನ್ನಪಟ್ಟಣ ಶಾಪಲ್ಲಿ. ನಾವು ಇದು ಒಂದು ವಾಕರ್ ತೊಗೊಂಡ್ವಿ, ಮತ್ತು ಇದೊಂದು ಮನೆಗೆ ಚಿಕ್ಕದು ಚೇರ್. ಇದ್ರ ಮೇಲೆ ದೊಡ್ಡವರು 150 kg ಕೂಡ್ಬೋದಂತೆ. ಸೊ ನಮ್ಮ ಗುಂಡ ಎಷ್ಟು ದೊಡ್ಡವನಾದ್ರೂ ಇದ್ರ ಮೇಲೆ ಕೂಡಬಹುದು, ಹಿಂಗಿದೆ. ಸೊ ಇದು ಒಂದು ಇವಾಗ ಬೆಂಗಳೂರು ಹತ್ರ ಬಂದಿದ್ದೀವಿ. ಇವಾಗ ಇನ್ನೂ ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ಸ್ ದೂರ ಇದ್ದೀವಿ. ನಾವು ತಿಂಡಿ ತಿನ್ನೋಕ್ಕೆ ಕಾಮಧೇನು ಅಂತ ಒಂದು ಹೋಟೆಲ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಸಿಗುತ್ತೆ ತಿಂಡಿ ಅಂತ ಕೇಳಿದ್ವಿ. ಅದಕ್ಕೆ ನನ್ನ ಹಸ್ಬೆಂಡ್ ತಿಂದಿದ್ರು ಮುಂಚೆ, ಬಟ್ ನಂದಿದು ಫಸ್ಟ್ ಟೈಮ್. ಇಡ್ಲಿ, ನೀರು ದೋಸೆ ಮತ್ತು ಪೂರಿ ಬಾಜಿ, ಹಲ್ವಾ ಎಲ್ಲ ಚೆನ್ನಾಗಿದೆ. ನೀರು ದೋಸೆ, ಇಡ್ಲಿ ಮತ್ತು ಹಲ್ವಾ ಇಷ್ಟ ಆಯಿತು ನನಗೆ. ಆಮೇಲೆ ಗುಂಡಾಗೂ ಇಷ್ಟ ಆಯಿತು, ಕ್ಲಾಪ್ ಮಾಡ್ತಿದ್ದಾನೆ. ನೈಸ್ ಗುಂಡ, ನೋಡು, ನೈಸ್ 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 ನೈಸ್. ಅಲ್ಲಿ ನೋಡು ಕಾಮಧೇನು ನಿಂತಿದೆ. ತಿಂಡಿ ತಿಂದಿದ್ದೀವಿ. ತಿಂಡಿ ತುಂಬ ಚೆನ್ನಾಗಿತ್ತು, ತಿಂಡಿ ತುಂಬ ಹೋಯಿತು, ಮನಸ್ಸು ತೃಪ್ತ ಆಯಿತು. ದಲ್ಲಾಲಿ ಇದು ಸಾಕಾ ಅಷ್ಟು ಡೆಪ್ತು? ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಒಳಗೆ ಬಂದು ಮಾತಾಡೋ ನಿನಗೇನು ಎಕೋನೇ ಕಾಣಲ್ಲ. ಇಲ್ಲಿ ಹಾರ್ನ್ ಟೆಸ್ಟ್ ಮಾಡೋಕ್ಕೆ. ಡ್ರೈವರ್ ಸ್ವಲ್ಪ ಸ್ಲೋ ನಡೆಸ್ರಿ ಸರ್. ಅದ್ರ ಮೇಲೆ ಹತ್ ಬಿಡಪ್ಪ. 4 ಕಾಲಲ್ಲೂ ಮಾಡಿ ಹೇಳ್ತೀನಿ ಡ್ರೈವಿಂಗ್. 4 ಕಾಲೇಜ್ ಕೆಳಗೆ ಹೇಳು. ಬೆಂಗಳೂರಲ್ಲಿ ಚಾಟ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮಯೂರ ಅಂತ ಒಂದು ಕೆಫೆ ಇದೆ, ಅಲ್ಲಿಗೆ ಬಂದಿದ್ದೀವಿ. ನಾಗರಬಾವಿ ಏರಿಯಾದಲ್ಲಿ. ಸೊ ಒಂದು ದಹಿ ಪುರಿ, ಒಂದು ಮಸಾಲ ಪುರಿ, ಒಂದು ಸೇವ್ ಪುರಿಯ ಪಾನಿಪುರಿ, ಒಂದು ಪಾನಿಪುರಿ ತಗೊಂಡು. ಪಾನಿಪುರಿ ಏನೇನಿಲ್ಲ ನೋಡ್ತೀನಿ. ಅದು ಮಸಾಲೆ ಕಣೆ, ಸ್ವೀಟ್ ಪಾನಿ ಕೇಳ್ಬೇಕಿತ್ತು ನೀನು. ಸೊ ಇಲ್ಲಿ ಡಿಫ್ರೆಂಟಾಗಿ ಸಿಗುತ್ತೆ. ನನಗೆ ಸ್ವೀಟ್ ಬೇಕಿದೆ, ಸೊ ನಾನು ಕೇಳ್ಕೊಂಡು ಬರ್ತೀನಿ ಸ್ವೀಟ್ ಸಿಗುತ್ತಾ ಅಂತ. ಓಕೆ ಓಕೆ ಇದೆ. ಕಾಮಧೇನುಗೆ ಬಂದಿದ್ದೀವಿ, ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ಸೇಮ್ ಪ್ಲೇಸ್. ಸೊ ಇಲ್ಲಿ ಟ್ರೈ ಮಾಡಬೇಕು ಚಾಟ್ಸ್ ಹೇಗಿರುತ್ತೆ, ಆಮೇಲೆ ನೋಡೋಣ ತಿನ್ನಲೆ ಹೇಗಿರುತ್ತೆ. ಗುಂಡ ಇಸ್ ಎಕ್ಸೈಟೆಡ್. ಮಾರ್ನಿಂಗ್ ಎಷ್ಟು 4:15 ಆಗ್ತಾ ಇದೆ. ರಾತ್ರಿ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಹಂಗೆ ಮಲಗಲಾರ್ದೆ ಇವಾಗ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ತುಂಬ ಚೆನ್ನಾಗಿ ಎಲ್ಲ ಸುತ್ತಾಡಿಸಿದ್ರು, ತೋರಿಸಿದ್ರು, ಡಿಂಕ ತೋರಿಸಿದ್ರು, ಸ್ಪೆಷಲಿ ಮೈಸೂರು ತೋರಿಸಿದ್ರು. ಇವರು ಅಶ್ವಿನಿ ಅಂತ, ಇವರು ಪ್ರೀತಮ್, ನನ್ನ ಹಸ್ಬೆಂಡ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಬೆಸ್ಟ್ ಚಡ್ಡಿ ಫ್ರೆಂಡ್ಸ್.
ಆಂಧ್ರ ಮೀಲ್ಸ್ ತಿನ್ನೋಕ್ಕೆ ಅಂತ ನಂದನ ಪ್ಯಾಲೇಸ್ ಯಲಹಂಕ ಅಲ್ವಲ್ಲ, ಯಲಹಂಕದಲ್ಲಿ ಬಂದಿದ್ದೀವಿ. ಇವರು ನಮ್ಮ ಸ್ಮಿತಕ್ಕ, ನನ್ನ ಸಿಸ್ಟರ್ ಇನ್ ಲಾ. ಆ್ಯಂಡ್ ದಿಸ್ ಇಸ್ ಯು ಗೈಸ್ ನೋ ಡಮ್ರು ಅಣ್ಣ, ಮೈ ಬ್ರದರ್ ಇನ್ ಲಾ. ಆ್ಯಂಡ್ ದಿಸ್ ಇಸ್ ನೇಹಾ. ಸೇ ಹಾಯ್, ಸೇ ಹಾಯ್. ನಮಸ್ಕಾರ. ಹಲೋ. ಗುಂಡು, ಆರ್ ಯು ರೆಡಿ ಫಾರ್ ಯುವರ್ ಫಸ್ಟ್ ಹೇರ್ ಕಟ್? ದೊಡ್ಡಪ್ಪ ಹೇರ್ ಕಟ್ ಮಾಡ್ತೀರಂತ ನೋಡು. ಹೇರ್ ಕಟ್ ಮಾಡೋಣ. Gunda is getting his first haircut. Ali. ಉಪ್ಮಾ ಕೈಲ ತಿಂತೀನಿ. ನನಗೆ ಚಳಿನೇ ಆಗಲ್ಲಪ್ಪ. ಅಪ್ಪಂದೆ ಎಲ್ಲ ಗಂಡು ಚಳಿದ್ರು ಹಾಳಾಕೊಂಡು ಹಾಕೊಳ್ಳೋದಲ್ಲ. ಅವನು ನೀನು ಎಲ್ಲರೂ. ಸರಿ ಬರೋಣ. ಸರಿ ಬಾಯ್ ಬಾಯ್. ಈ ಟ್ರಿಪ್ ಬಗ್ಗೆ ಹೇಳಬೇಕಾದ್ರೆ ವಾಟ್ ವಿ ಆರ್ ಟೇಕಿಂಗ್ ವಿತ್ ಅಸ್ ಇಸ್ ಗುಡ್ ಮೆಮೊರೀಸ್, ಗುಡ್ ಟೈಮ್ಸ್, ಫನ್ ಟೈಮ್. ಸ್ಮಿತಕ್ಕ, ಡಮ್ರು ಅಣ್ಣ, ಅಶ್ವಿನಿ, ಪ್ರೀತಮ್ ಶಾಪಿಂಗ್ಗೆ ಹೊರಗಡೆ ಕರ್ಕೊಂಡು ಹೋದ್ರು. ರಾತ್ರಿ ಎಲ್ಲ ಅಶ್ವಿನಿ ಮತ್ತು ಪ್ರೀತಮ್, ನನ್ನ ಹಸ್ಬೆಂಡ್ ಎಲ್ಲ ಮಾತಾಡ್ಕೊಂಡು ಕೂತಿದ್ರು. ಅವ್ರು ಮಲ್ಗೆ ಇಲ್ಲ ಆ್ಯಕ್ಚುಲಿ, ಬಟ್ ಐ ಮಿಸ್ಡ್ ಇಟ್. ಸ್ಮಿತಕ್ಕ, ಡಮ್ರು ಅಣ್ಣನ ಜೊತೆನೂ ಸ್ಮಿತಕ್ಕ ಎಲ್ಲ ಎಲ್ಲಿ ಏನು ಚೆನ್ನಾಗಿದೆ ಅಂತ ಹೇಳ್ಕೊಟ್ಟು ಎಲ್ಲ ಕರ್ಕೊಂಡೋಗಿ ಅಲ್ಲಿ ಶಾಪಿಂಗ್ ಮಾಡಿಸಿದ್ರು. ಚಿಕ್ಕು ಗುಬ್ಬಿ ಪೆಟ್ಸ್ ಇದ್ದಾವೆ, ಅವರು ಕೂಡ ತುಂಬ ಹಚ್ಕೊಂಡು ಬಿಟ್ಟಿದ್ರು. ಸೊ ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಮಿಸ್ ದೆಮ್. ತುಂಬ ಚೆನ್ನಾಗಿ ಫೀಲ್ ಆಯಿತು. ತುಂಬ ಆಫ್ಟರ್ ಸೋ ಲಾಂಗ್ ವಿ ಹ್ಯಾಡ್ ಸಚ್ ಅ ಗುಡ್ ಟೈಮ್. ಅದು ತುಂಬ ಖುಷಿ ಆಯಿತು ಅಷ್ಟೇ.